ಈಗ 13ನೇ ತಾರೀಕಿನ ಕರ್ನಾಟಕ ಬಂದ್ ಇದು ಒಂದು ಯಾವುದೋ ಒಂದು ಜಿಲ್ಲೆಗಲ್ಲ, ಅಖಂಡ ಕರ್ನಾಟಕ ಬಂದ್ ಇದೆಯಲ್ಲ, ಇದು ಒಂದು ಕಾವೇರಿ ನೀರಿಗೆ ಒಂದೇ ಅಲ್ಲ, ಮಹದಾಯಿ, ಕಳಸಾ ಬಂಡೂರಿ, ಉತ್ತರ ಕರ್ನಾಟಕ ಅಭಿವೃದ್ಧಿ, ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ, ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಅಂತೇಳಿ ಅವರು ತೀರ್ಮಾನ ಮಾಡಬೇಕು, ನಿರ್ಣಯ ಮಾಡಬೇಕು. 8 ತಿಂಗಳು, ಇವು 4 ತಿಂಗಳಿಂದ ನಿರ್ಣಯ ಮಾಡಿಲ್ಲ. ಮತ್ತು ಇದು ಮಹಾರಾಷ್ಟ್ರ ಏಕೀಕರಣ ಸಮಿತಿ ಅವರನ್ನು ವಜಾ ಮಾಡಬೇಕು. ಈ ತರ ಬೇಡಿಕೆಗಳು ಉತ್ತರ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಅಖಂಡ ಕರ್ನಾಟಕದ ಬೇಡಿಕೆಗಳು. ಬರೀ ಒಂದೇ ನೀರು ಬಿಡಿ ಅಂತ ಇಲ್ಲ, ಆಯ್ತಾ? ಈಗ ನೀರು ಹೋಗಿರೋದು ಯಾವುದು? ಮಳೆ ನೀರು ಬಂತು, ಹೋಯ್ತು. ಆದ್ರೆ ಸಮಿತಿಯವರು ನಮಗೆ ನೀರು ಬಂದಿದೆ ಅಂತ ಎಲ್ಲೂ ಹೇಳಿಲ್ಲ. ಮತ್ತು ಆವತ್ತೇ 13ನೇ ತಾರೀಕೆ ಸುಪ್ರೀಂ ಕೋರ್ಟ್ನಲ್ಲಿ ತಮಿಳುನಾಡಿನವರು ಕೇಸ್ ಹಾಕಿದ್ದಾರೆ. ಆ ದೃಷ್ಟಿಯಿಂದ ಅಖಂಡ ಕರ್ನಾಟಕ ಬಂದ್ಗೆ ಇಡೀ ಕರ್ನಾಟಕದ ಉದ್ದಗಲಕ್ಕೂ ಬೆಂಬಲ ಎಲ್ಲ ಸಿಕ್ಕಿದೆ. ಅದ್ಭುತವಾಗಿ ಬಂದ್ ಆಗುತ್ತೆ. ಆದರೆ ಸಮಗ್ರವಾಗಿ ಬಂದಾಗುತ್ತ ಯಾವ ಕಾಲದಲ್ಲೂ ಅಖಿಲ ಭಾರತ ಬಂಧು ಆಗಿಲ್ಲ. ಒಂದು ಸ್ವಲ್ಪ ಆಗ್ತವೆ, ಕೆಲವು ಕಡೆ ಮುಚ್ಚೆ ಇರ್ಬೋದು, ಕೆಲವು ಕಡೆ ಗಾಡಿ ಓಡಿಸ್ಬೋದು. ಆದರೆ ಕರ್ನಾಟಕ ಬಂದ್ನಿಂದ ಇದು ಕೇಂದ್ರ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ಇದೊಂದು ಸಂಪೂರ್ಣವಾಗಿ ಭಾರಿ ಶಕ್ತಿಯುತವಾದಂತ ಗಮನವನ್ನ ಸೆಳೆಸ್ತಕ್ಕಂಥದ್ದು ಬಂದ್. ಆದ್ರಿಂದ ಬಂದ್ ಬೇಕು ಬೇಡುವಂತ ಪ್ರಶ್ನೆ ಇಲ್ಲ, ಬಂದಾಗ್ಲೇಬೇಕು. ಈ ಬಂದು ಇದೊಂದೇ ಅಲ್ಲ, ಬಂದಲ್ಲಿ ಇನ್ನೂ ಮಾಡತಕ್ಕಂಥ ಕೆಲಸಗಳು ಬೇಕಾದಷ್ಟಿದೆ. ಅದ್ ಮುಂದೆ ಬೇರೆ ಬೇರೆ ಹೋರಾಟಗಳನ್ನು ಮಾಡ್ತೀವಿ. ಬಂದ್ 13ನೇ ತಾರೀಕು ಹಾಗೆ ಆಗುತ್ತೆ. ಬಂದ್ಗೆ ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳು, ತಾಲ್ಲೂಕಲ್ಲಿ ಅವರು ಚಳವಳಿ ಮಾಡೋದಕ್ಕೆ 13ನೇ ತಾರೀಕು ಸಿದ್ಧರಿದ್ದಾರೆ. ಸುಮಾರು 2,000 ಸಂಘಟನೆಗಳು ಇಡೀ ರಾಜ್ಯಾದ್ಯಂತ ಬೆಂಬಲ ಕೊಡೋದಕ್ಕೆ ತಯಾರಾಗಿದ್ದಾರೆ. ಮತ್ತು ಮಂಡ್ಯ ಸಂಪೂರ್ಣ ಬಂದ್ ಆಗುತ್ತೆ. ಆ ಕಡೆ ಈ ಕಡೆ ಇಲ್ಲಿ ಉತ್ತರ ಕರ್ನಾಟಕದಲ್ಲೂ ಅದ್ಭುತವಾಗಿ ಬಂದ್ ಆಗುತ್ತೆ. ಎಲ್ಲ ರೈತರು, ಇಲ್ಲಿ ಬಂದಿರತಕ್ಕಂಥ ಎಲ್ಲ ರೈತರು, ರೈತ ಮುಖಂಡರು, ಇವರೆಲ್ಲರೂ 100ಕ್ಕೆ 100 ಸಂಪೂರ್ಣ ಬಂದ್ಗೆ ಬೆಂಬಲ ಕೊಟ್ಟಿದ್ದಾರೆ. ಮತ್ತು ಬೆಳಗಾವಿಯಲ್ಲಿ ಬಂದ್ ಆಗುತ್ತೆ, ಹುಬ್ಬಳ್ಳಿಯಲ್ಲೂ ಅದ್ಭುತವಾಗಿ ಬಂದ್ ಆಗುತ್ತೆ. ನಿಮ್ಮ ಬೆಂಬಲ ಸಂಪೂರ್ಣ ಬೇಕು.